ನನ್ನ ಹೆಸರು ಸಂಜೋತ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ಸ್ಕೂಲಿಗೆ ಬಂದು 5 ವರ್ಷ ಆಯಿತು. ಈ ಸ್ಕೂಲಲ್ಲಿ ಎಲ್ಲ ಪಾಠಗಳು ಆಟಗಳು ಎಲ್ಲ ಮಾಡಿಸಿದ್ದಾರೆ. ಮತ್ತು ಈ ಸ್ಕೂಲಲ್ಲಿ ಎಲ್ಲ ಸರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಎಕ್ಸಾಂಪಲ್ ಆಯತ್ ಸರ್ ಅಂದರೆ ಆಯತ್ ಸರ್ ಅಂತೂ ನಮಗೆ ಭಾಳ ಎಕ್ಸ್ಪೀರಿಯನ್ಸು. ಅವ್ರು ನಾವು ಏನಾರು ತಪ್ಪು ಮಾಡಿದ್ರೆ ಅವರೆಲ್ಲ ತಿದ್ದಿ ಬುದ್ಧಿ ಹೇಳಿ ಸಮಾಧಾನ ಮಾಡಿ ಇದು ಮಾಡ್ತಾರೆ. ಅವ್ರೇನಾರು ಹೇಳ್ಬೇಕಾರಂತೂ ನಾನಂತೂ ಫುಲ್ ಹೇಳ್ತೀನಿ, ಅಳು ಬರ್ತೈತೆ. ಅವ್ರ ಕಂಡ್ರೆ ಭಯ ನಮಗೆ ಒಂದು ಸ್ವಲ್ಪ, ನಮ್ಗೆ ಎಲ್ಲರಿಗೂ ಭಯ ಆಗುತ್ತೆ. ಮತ್ತು ಮಲ್ಲಪ್ಪ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮಲ್ಲಪ್ಪ ಸರ್ ಅಂತೂ ಬರ್ತಾರೆ, ಮೋಟಿವೇಶನ್ ಮಾಡ್ತಾರೆ. ಮೋಟಿವೇಶನ್ನಿಂದ ಎಲ್ಲ ತಿಳ್ಕೊತಾವ್ರಿ. ನಮ್ಮ ಲೈಫ್ ಹಿಸ್ಟ್ರಿನ ತಗೊಂತೀವಿ. ಮುಂದಿನ ಲೈಫ್ ಒಳಗೆ ಹೆಂಗಿರ್ಬೇಕು, ಹೆಂಗೆ ಇದು ಮಾಡಬೇಕು ಅಂತ ಗೊತ್ತಾಗುತ್ತೆ. ಮತ್ತು ಎಲ್ಲ ಇದು ಮಾಡ್ತಾರೆ. ಮತ್ತು ಕಾಶಿನಾಥ್ ಸರ್ ಅಂತ ಹೇಳ್ಬೇಕಂದ್ರೆ ಅವರಂತೂ ದೊಡ್ಡ ಮೆಮೊರೇಬಲ್. ನಮಗಂತೂ ಕಾಶಿನಾಥ್ ಸರ್ ಅಂತ ದೊಡ್ಡ ಮೆಮೊರೇಬಲ್. ಯಾಕಂದರೆ ಅವ್ರ ಲೈಫ್ ಒಳಗೆ ಎಲ್ಲ ನಡೆದಿದ್ದು ಎಲ್ಲ ಇದು ಮಾಡ್ತಾರೆ. BEd ಇಂದ ಹಿಡಿದು ಸ್ಕೂಲ್ ಎಲ್ಲ ಇದು ಮಾಡ್ತಾರೆ. BEd ಅಲ್ಲಿ ಏನೇನು ಮಾಡಿದ್ದೀನಿ ನಾನು, ಮತ್ತು ಒಂದು ಸ್ಟೇಜನ್ನು ಯುಟಿಲೈಸ್ ಮಾಡ್ಕೋಬೇಕು, ಅವಕಾಶ ಸಿಕ್ಕಾಗಿ ಇದು ಮಾಡಬೇಕು. ಮತ್ತು ಅವ್ರ ಲೈಫ್ ಹಿಸ್ಟ್ರಿನ ಹೇಳ್ಕೊಂತಾರೆ. ಮತ್ತು ಶರಣಣ್ಣ ಅಂತೂ ಹೇಳೋಕ್ಕಾಗೋದು, ಅವನಿಗೆ ಅಣ್ಣನಾಗಿ ಪಡೆಯೋಕೆ ಈ ಸ್ಕೂಲಲ್ಲಿ ಪುಣ್ಯ ಮಾಡಿರ್ಬೋದು. ನಾವು ಆ ಅಣ್ಣನ ತಂಗಿ ಅಂತೂ ಪುಣ್ಯನ ಮಾಡಿರ್ಬೇಕು. ಆ ಅಣ್ಣಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇವೆ ಎಲ್ಲರೂ. ಇಂಗ್ಲೀಷ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇಂಗ್ಲೀಷ್ ಸರ್ ಬಂದು ಇಲ್ಲ ಕಂಡ್ರು ಅಂತ ಹೇಳಿ ಹೋಗ್ತಾರೆ. ಮತ್ತು ನರ್ಸ್ ಮಿಸ್ ಅಂತೂ ದೊಡ್ಡ ಮೆಮೊರೇಬಲ್. ನರ್ಸ್ ಮಿಸ್ ಅವರಾಗಿ ಉಣಿಸಿದ್ದಾರೆ, ನಮಗೆ ಎಲ್ಲ ಮಾಡಿದ್ದಾರೆ. ಮತ್ತು ಸಾನಾ ಮಿಸ್ ಅಂತೂ ಬಂದು ವರ್ಷ ಆಯ್ತು. ಅವರು ಮುಂಚೆ ಇದ್ದರು, ಅವರು ಏನೋ ಆಗಿತ್ತಂತ ಹೋಗಿದ್ರು. ಸಾನಾ ಮಿಸ್ ಅಂತೂ ಬಂದು ನಮಗೆ ಸೈನ್ಸ್ ಅಂತೂ ದೊಡ್ಡದಾಗಿ ಹೇಳಿದ್ದಾರೆ. ಸೈನ್ಸ್ ಅಂತೂ ನಮ್ಮ ಲೈಫ್ ಒಳಗೆ ಬೇಕೇ ಬೇಕು ಅಂತಂದು ಹೇಳಿದ್ದಾರೆ. ಮತ್ತು ಎಲ್ಲರೂ ಈ ಸ್ಕೂಲಲ್ಲಿ ಫ್ರೆಂಡ್ಸ್ ಅಂತೂ ದೊಡ್ಡ ಮೆಮೊರೇಬಲ್ಲು. ಈ ಸ್ಕೂಲಲ್ಲಿ ಫ್ರೆಂಡ್ಸಿಗೆ ದೊಡ್ಡ ಹೆಸರಿದ್ದಾವೆ. ಒಂದು ದಿವಸನಾರೆ ಜಗಳ ಮಾಡಿದ್ರೆ ಮತ್ತು ಅವರಾಗೆ ಬಂದು ಮಾತಾಡಿಸ್ತಾರೆ, ತಪ್ಪು ಹರವು ಮಾಡ್ಕೊಂಡು ಬಂದು ಮಾತಾಡಿಸ್ತಾರೆ. ಮತ್ತು ನಾನಂತೂ ಭಾಳ ಜಗಳ ಮಾಡೀನಿ ಸ್ಕೂಲಲ್ಲಿ. ಮತ್ತು ಮರೆಯಲಾಗದ ಮೆಮೊರೇಬಲ್ಲು. ಮತ್ತು ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಈ ಸ್ಕೂಲಲ್ಲಿ. ಈ ಸ್ಕೂಲ್ ಪಡೆಯೋಕ್ಕೆ ಭಾಳ ಪುಣ್ಯ ಮಾಡಿರ್ಬೇಕು ನಾನು ಇಲ್ಲಿ ಬಂದು 5 ವರ್ಷ ಆಯಿತು. ಈ ಸ್ಕೂಲಲ್ಲಿ ತುಂಬ ಕಲ್ತಿದ್ದೀನಿ. ತುಂಬ ಅಂದರೆ ತುಂಬ. ಕೆಲವೊಂದು ಕೈಗಟ್ಟಿನ ಆಗ್ಬೋದು, ಕೆಲವೊಂದು ಸಿಹಿಗಟ್ಟಿನ ಆಗ್ಬೋದು. ನಮ್ಮ ಶಾಲಿನ ಸ್ಕೂಲ್ ಸರ್ಸು ನಿಮಗೆಲ್ಲ ವಿದ್ಯೆಗಳನ್ನು ತುಂಬಿ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಈ ಸಮಯದಲ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಪಾಸ್ ಆಗಲಿ ಫೇಲ್ ಆಗಲಿ ಈ ಶಾಲೆಯಲ್ಲಿ ಮುಂದೇನರ ಮಾಡ್ಬೋದು ಅನ್ನೋದು ಚೆನ್ನಾಗಿರೋ ಕಾನ್ಸೆಪ್ಟ್ ಅಂತೂ ಬಂದಿದೆ. ಯಾಕಪ್ಪ ಅಂದರೆ ಈ ಶಾಲೆಯಲ್ಲಿ ಹೊರಗಿಂದು ಕಳಿಸಿದ್ದಾರೆ ಮತ್ತು ಸ್ಕೂಲ್ ಒಳಗಿಂದು ಕಳಿಸಿದ್ದಾರೆ. ನಮಗೇನು ಗೊತ್ತಿರಲ್ಲ, ನಮ್ಗೆ ಈ ಥರ ಫೆಸಿಲಿಟಿ ಇದೆ, ಈ ಥರ ಇದೆ, ಮುಂದೆ ಹೋದರೆ ಈ ಥರ ಆಗುತ್ತೆ ಅಂತ ಅದನ್ನು ನಾವಿಲ್ಲಿ ಕಳಿಸಿದ್ದಾರೆ. ಮತ್ತು ಈ ಸಮಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಇದೊಂದು ಮಾತು ಬರುತ್ತೆ, ಶಿಕ್ಷಣ ಎಂಬ ಹುಲಿಯ ಹಾಲನ್ನು ಕೊಡ್ದವ ಮುಂದೆಲ್ಲ ಒಂದು ದಿನ ಗರ್ಜಿಸಲೇಬೇಕಂತ. ನಾವೀಗ ಹಾಲನ್ನು ಕುಡಿಯೋದು ಸಂದರ್ಭ ಮುಂದೊಂದು ದಿನ ಗರ್ಜಿಸ್ತೀವಿ ಅಂತ ಒಂದು ಮಾತು ನನ್ನ ಮನಸ್ಸಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಶಾಲೆಯಲ್ಲಿ ತುಂಬ ಕಲ್ತಿದ್ದೀವಿ. ಆದರೆ ಈಗ ಇನ್ನೊಂದು 3 ದಿನ ಮತ್ತು ಎಲ್ಲರೂ ಹೋಗ್ತೀವಿ. ತುಂಬ ಬೇಜಾರಾಗ್ತಿದೆ. ಖುಷಿ ಆಗ್ತಿದೆ. ಖುಷಿ ಯಾಕಪ್ಪ ಆಗ್ತಿದೆ ಅಂದರೆ ಸಾಕಳಪ್ಪ ಹಾಸ್ಟ್ಲು ಅಂತ ಬೇಜಾರಾಗ್ತಿದೆ. ಇಷ್ಟು ದಿನ ಇದ್ವಿ, ಈಗ ಎಲ್ಲೂ ಮುಂದೆ ಸಿಗಲ್ಲ. ಮತ್ತು ಈ ಸಲ ಫೆಸಿಲಿಟಿ ಮುಂದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟು ಮಂದಿ ಇದ್ದೀವಿ ನಾವು. ಇನ್ನು ಮುಂದೆ ಹೋದರೆ ಬೆಳಗ್ಗೆ ಅಷ್ಟು ಹತ್ತಿರ ಸಿಗ್ತಾರೆ. ಮತ್ತು ಮುಂದೆ ಯಾರೂ ನಿಮಗೆ ಸಿಗೋಂಗಿಲ್ಲ. ಮತ್ತು ಈ ಶಾಲೆಯಲ್ಲಿ ಸರ್ಸ್ ನಮಗೆ ಅವರಲ್ಲಿರೋ ಸಾಮರ್ಥ್ಯನ ನಮ್ಮಲ್ಲಿ ತುಂಬಿ ಈ ಒಂದು ನಮ್ಮ ಬೆಳವಣಿಗೆಗೆ ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ತಪ್ಪುಗಳನ್ನು ತೀಡಿ ಇಲ್ಲಿ ತಪ್ಪು ಮಾಡ್ತಿದ್ದೆ, ನೀನು ಈ ಥರ ತಪ್ಪು ಮಾಡ್ತಿದ್ದೆ, ನೀ ಈ ಥರ ಹಂಗೆ ಮಾಡಬೇಕಾಗಿತ್ತು, ಆ ಥರ ನೀವು ಮಾಡಿಲ್ಲ ಅನ್ನೋದೆಲ್ಲ ನಮಗೆಲ್ಲ ತೋರಿಸಿ, ಮತ್ತು ಏನೇನು ಅವ್ರ ಹತ್ರ ಇದೆ ಅವರು ಕಲ್ತಿದ್ದಾರೆ ಅದನ್ನು ನಮಗೂ ತುಂಬಿ, ಏನು ಹೊರಗಿನ ಜಗತ್ತಿನಿದೆ ಅವ್ರು ನಮಗೂ ತೋರಿಸಿ ಕೆಲವೊಂದು ವಿಷಯನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂಥದ್ದು ಒಂದು ನಿಮಿಷಕ್ಕೆ ಅರ್ಥ ಬೇಕು ಆ ಥರ. ಈಗ ಒಂದು 3 ಎಕ್ಸಾಮ್ ಮುಗಿದ್ವು, 3 ಎಕ್ಸಾಮ್ ಸಖತ್ತಾಗಿದೆ. ಇನ್ನು 3 ಎಕ್ಸಾಮ್ ಇದೆ. ಆ 3 ಎಕ್ಸಾಮ್ ಬರೆದ್ರೆ ಮತ್ತು ನಾವು ಇಲ್ಲಿರಲ್ಲ. ಆದರೂ ಇರೋ ಮಟ್ಟ ಅವರಿಗೆ ಸ್ವಲ್ಪ ಗೌರವ ಕೊಟ್ಟು ಅವರಿಗೆ ನಾವು ಏನು ಮಾಡಬೇಕಾಯ್ತು ಅದನ್ನು ಮಾಡಿ ಹೋಗ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಯಲ್ಲಿ ಕೆಲವು ಕೈಘಟನೆಗಳು ಆಗಿದೆ ನನ್ನಿಂದ, ಅವರಿಂದ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಫ್ರೆಂಡ್ಸಿಗೂ ಸಹ ಅವ್ರು ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಇಷ್ಟಪಡ್ತೀನಿ. ಎಲ್ಲ ಸರ್ಸು ನಮ್ಮ ಮೇಲೆ ಹೋಪ್ ಇಟ್ಟಿದ್ದಾರೆ, ಅದನ್ನು ನಾವು ಕಳೆಯಲ್ಲ. ಒಂದು ಉತ್ತೀರ್ಣರಾಗಿ ಎಲ್ಲ ಹುಡುಗರು ಅವರಿಗೆ ಈ ಶಾಲೆಗೆ ಕೀರ್ತಿ ಪದಕೆಯನ್ನು ಹಾರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಲೋ ಫ್ರೆಂಡ್ಸ್, ಐ ಆಮ್ ನಂದಿನಿ. ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. ನಾನು ಬಂದಿದ್ದು 9th ಕ್ಲಾಸಿಗೆ. ನಾನಿಲ್ಲಿ ಈ ಸ್ಕೂಲಿಗೆ ಬಂದು ತುಂಬಾ ಕಲ್ತಿದ್ದೀನಿ. ಎಲ್ಲ ಸರ್ಸು ಚೆನ್ನಾಗಿದ್ದಾರೆ, ಎಲ್ಲ ಸರ್ಸು ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಬರ್ಬೇಕಂದ್ರೆ ಆಯಸ್ ಸರ್ ನಾವು ಎಲ್ಲ ಕ್ಲಾಸಿಗೂ ಇದು ಕ್ಲಾಸ್ ಟೀಚರ್ ಅವರು. ನಮಗೆ ಎಷ್ಟು ತಪ್ಪು ಮಾಡಿದಾಗ ಅವ್ರು ನಮಗೆ ಯಾವಾಗಲೂ ಸಹಿಸ್ಕೊತಾರೆ, ಚೆನ್ನಾಗಿ ಹೇಳಿಸ್ಕೊಡ್ತಾರೆ. ಮತ್ತು ನೆಕ್ಸ್ಟ್ ಸೋಷಿಯಲ್ ಸರ್ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಎಕ್ಸಾಮಿಗೆ ಬಗ್ಗೆ ಭಾಳ ಹೇಳ್ತಾರೆ, ಜೀವನದ ಬಗ್ಗೆ ಭಾಳ ಹೇಳ್ತಾರೆ ಸರು. ಮತ್ತು ಎಕ್ಸಾಮ್ ಚೆನ್ನಾಗಿ ಬರೀರಿ, ನೀವು ಮುಂದೆ ಜೀವನ ಹೋಗ್ಬೇಕಂದ್ರೆ ಭಾಳ ಐತಿ, ಚೆನ್ನಾಗಿ ಓದ್ಕೊಳ್ರಿ ಅಂತ ಹೇಳ್ತಾರೆ. ಕನ್ನಡ ಸರು, ನಿಮ್ಮ ಜೀವನದಲ್ಲಿ ನೀವು ಜೀವನ ನಡೆಸ್ಬೇಕಂದ್ರೆ ಸಂಸ್ಕೃತಿ ಇರ್ಬೇಕು ನಿಮಗೆ ಫಸ್ಟು. ನೀವು ಜೀವನದಾಗ ಕಡಿಮೆ ಮಾರ್ಕ್ಸ್ ತೆಗೆದ್ರು ಸಂಸ್ಕೃತಿ ಚೆನ್ನಾಗಿ ಬೆಳೆಸ್ಕೊಳ್ರಿ ಅಂತ ಹೇಳ್ತಾರೆ. ಹಿಂದಿ ಸರ್ ಯಾವಾಗಲೂ ಮೋಟಿವೇಶನ್ ತುಂಬ್ತಾರೆ. ಎಕ್ಸಾಮಿನ ಬಗ್ಗೆ ಭಾಳ ಹೇಳ್ತಾರೆ ಹಿಂದಿ ಸರು. ಮತ್ತು ನೆಕ್ಸ್ಟು ಸೈನ್ಸ್ ಮಿಸ್ ನಮಗೆ ಅಮ್ಮ ಅಂದರೂ ಪರವಾಗಿಲ್ಲ. ಅವ್ರು ನಮಗೆ ಯಾವಾಗ ಕಷ್ಟ ಸಮಯ ಇದ್ದಾಗೂ ಭಾಳ ಹೆಲ್ಪ್ ಮಾಡ್ತಾರೆ. ನರ್ಸ್ ಮಿಸ್ ನಮಗೆ ಯಾವಾಗೂ ಹೆಲ್ತ್ ಹಾಳಾದಾಗ ನಮಗೆ ಭಾಳ ಕೇರ್ ಮಾಡ್ತಾರೆ.
ಅಮ್ಮನ ಥರ ಇದ್ದಂಗೆ. ಮತ್ತು ಅಣ್ಣರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಸರ್ ನಾವು ಯಾವಾಗಲೂ ದುಃಖದ ಕಂಡೀಷನ್ ಇದ್ದಾಗ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಾನು ಭಾಳ ಮೋಟಿವೇಶನ್ ಕೊಟ್ಟರು ಸರು. ಈ ಸ್ಕೂಲಿಗೆ ಬಂದಾಗಿಂದ ಭಾಳ ಕಲಿತೆ. ನಾನು ಫಸ್ಟಿಗೆ ನನಗೆ ಎಜುಕೇಷನ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಈ ಸ್ಕೂಲಿಗೆ ಬಂದು ಎಲ್ಲ ಕಲ್ತಿದ್ದೀನಿ. ಅಣ್ಣರೆಲ್ಲ ಭಾಳ ಸಪೋರ್ಟ್ ಮಾಡಿದರು. ಶರಣಣ್ಣ, ಗೌಡಪ್ಪಣ್ಣ, ಹರೀಶಣ್ಣ. ನಾವು ಕಷ್ಟ ಸಮಯ ಇದ್ದಾಗ ನಮ್ಮ ಹಿಂದೆ ನಿಂತ್ಕೊಂಡ್ರು. FDA ಸರು ನಮಗೆ ಚೆನ್ನಾಗಿ ಮೋಟಿವೇಟ್ ಕೊಟ್ಟರು. ಇವತ್ತು ಸೋಷಿಯಲ್ ಎಕ್ಸಾಮಿಗೆ ಸೋಷಿಯಲ್ ಸರ್ ಭಾಳ ಪ್ರಿಪೇರ್ ಕೊಡ್ತಿದ್ದಾರೆ. ಇವಾಗ ನೆಕ್ಸ್ಟ್ ಇನ್ನು 10ವರೆಗೆ ನಾವು ಎಕ್ಸಾಮ್ ಬರೋಕ್ಕೆ ಹೋಗ್ತೀವಿ. ಏನಾಗುತ್ತೆ ಏನೋ ಗೊತ್ತಿಲ್ಲ ರಿಸಲ್ಟು. ಅವರು ಚೆನ್ನಾಗಿ ನಮಗೆ ಮೋಟಿವೇಟ್ ಕೊಟ್ಟು ಚೆನ್ನಾಗಿ ಮಾಡಿರ್ತಾರೆ. ನಾವು ಚೆನ್ನಾಗಿ ತೆಗಿಬೇಕು ಅಂತ ನನ್ನ ಅನಿಸಿಕೆ. ಎಲ್ಲ ಎಕ್ಸಾಮು ಚೆನ್ನಾಗಿ ಬರೆದಿದ್ದೀವಿ. ಇಷ್ಟು ದಿನ ನಾವು ಫ್ರೆಂಡ್ಸ್ ಜೊತೆಗೆ ಇದ್ದಿದ್ದು, ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೋಗ್ತಿದ್ದೀವಿ ಅಂತ ಸ್ವಲ್ಪ ಬೇಜಾರಾಗ್ತೈತಿ. ನನ್ನ ಹೆಸರು ಅಮೂಲ್ಯ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಇಂದಿರಾ ಗಾಂಧಿ ವಸತಿ ಶಾಲೆ ಕುಡುಪಲ್ಲಿ. ಈ 5 ವರ್ಷದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳಲು ಬಯಸುತ್ತೇನೆ. ನಾನು ಬಂದು ಈ ಶಾಲೆಗೆ 4 ವರ್ಷ ಆಯಿತು. 8th ಪಬ್ಲಿಕ್ ಎಕ್ಸಾಮ್ ಬರೆದ್ವಿ, ಚೆನ್ನಾಗಿ ಬರೆದ್ವಿ. ಲಾಸ್ಟ್ ಎಂಜಾಯ್ ಭಾಳ ಮಾಡಿದ್ವಿ. ಮತ್ತು 9th ಟ್ರಿಪ್ಪಿಗೆ ಹೋಗಿದ್ವಿ. ಟ್ರಿಪ್ನಲ್ಲಿ ಭಾಳ ಎಂಜಾಯ್ ಮಾಡಿದ್ವಿ. ಮತ್ತು 10th ಭಾಳ ಬಯಸ್ಕೊಂಡೆ ಎಲ್ಲ ಟೀಚರ್ಸ್ ಹತ್ರನೂ ಬಯಸ್ಕೊಂಡೆ. ಮತ್ತು ಎಲ್ಲ ಟೀಚರ್ಸು ನನಗೆ ಬೈದನ್ನು ಒಂಥರ ನಾನು ಒಂದು ಚೀಟಿ ಒಳಗೆ ಬರ್ಕೊಂಡು ಇಟ್ಕೊಂತಿದ್ದೆ. ಮತ್ತು ಎಲ್ಲ ಟೀಚರ್ಸ್ ಹೊಗಳಿದ್ರು ಅದನ್ನು ಮೆಮೊರೇಬಲ್ ಆಗಿ ಇಟ್ಕೊತಿದ್ದೆ. ಮತ್ತು ಈ ಸ್ಕೂಲಿಂದ ನಾನು ಕಲ್ತಿದ್ದು ಭಾಳ ಇದೆ. ಮತ್ತು ಎಲ್ಲ ಟೀಚರ್ಸ್ ಕೂಟಾಗೂ ಭಾಳ ಮಾತಾಡ್ತಿದ್ದೆ. ಮತ್ತು ಆಯತ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರಿಂದ ಭಾಳ ಎಲ್ಲರೂ ಹೆದರ್ತಿದ್ರು. ಮತ್ತು ಇಂಗ್ಲೀಷ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಭಾಳ ಸ್ಟ್ರಿಕ್ಕು. ಮತ್ತು ಸೋಷಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಬರೀ ಅವ್ರದ್ದು ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರು ಅವರು. ಮತ್ತು ಹೇಗೆ ಲೈಫ್ ಲೀಡ್ ಮಾಡಬೇಕು ಅಂತ ಎಲ್ಲ ಹೇಳ್ತಿದ್ರು ಅವರು. ಮತ್ತು ಹಿಂದಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಬರೀ ಮೋಟಿವೇಶನ್ ಹೇಳ್ತಿದ್ರು. ಹೀಗೆ ಓದಬೇಕು, ಹೀಗಿರಬೇಕು, ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕು, ಈ ಸಮಾಜದೊಳಗೆ ಹುಟ್ಟು ಬಂದೀವಿ ಅಂತ ಹೇಳ್ತಿದ್ರು. ಮತ್ತು ಈ ಸ್ಕೂಲಿಂದ ನಾನು ಕಲ್ತಿದ್ದು ಭಾಳ ಇದೆ, ಅದನ್ನು ಮರೆಯೋಕ್ಕೆ ಆಗಲ್ಲ. ಮತ್ತು 3 ಎಕ್ಸಾಮ್ ಬರೆದಿದ್ವಿ. ಮತ್ತು ಇನ್ನೂ 3 ಎಕ್ಸಾಮ್ ಇದೆ. ಆ 3 ಎಕ್ಸಾಮು ಚೆನ್ನಾಗಿ ಬರಿತೀವಿ. ಮತ್ತು ಸಮ್ ಮೆಮೊರೀಸ್ ಈಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಬಿಕಾಸ್ ದಟ್ಸ್ ಮೂಮೆಂಟ್ ಕಮ್ ನೆವರ್ ಬ್ಯಾಕ್. ಇಷ್ಟು ಹೇಳಿ ಈ ಶಾಲೆಗೆ ಮತ್ತು ಎಲ್ಲ ಟೀಚರ್ಸ್ಗೆ ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಸುಷ್ಮಿತಾ. ನಾನು 10ನೇ ತರಗತಿ ಓದುತ್ತಿದ್ದೆ. ನಾನು ಇಲ್ಲಿ ಬಂದು 5 ವರ್ಷಗಳಾಯಿತು. ಇಲ್ಲಿ ಬಂದು ವಿದ್ಯೆ, ಸಂಸ್ಕೃತಿ ಎಲ್ಲವನ್ನು ಕಲಿತೆ. ನಮಗೆ ಏನೇ ಮಾಡಿದ್ರು ತಿದ್ದಿ ಬುದ್ಧಿ ನಮಗೆಲ್ಲ ಹೇಳಿಸ್ಕೊಡ್ತಿದ್ರು. ನಮಗೆ ಏನೇ ತಪ್ಪು ಮಾಡಿದ್ರು ನಮಗೆ ಎಲ್ಲರೂ ಒಳ್ಳೆಯದನ್ನೇ ಹೇಳ್ತಿದ್ರು. ನಮಗೆ ಕ್ಲಾಸ್ ಟೀಚರ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನೇ ತಪ್ಪು ಮಾಡಿದ್ರು ನಮಗೆ ತಿದ್ದಿ ಬುದ್ಧಿ ಹೇಳ್ತಿದ್ರು. ನಾವು ಹಂಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಎಲ್ಲ ಒಳ್ಳೆಯದನ್ನೇ ಮಾಡಬೇಕು, ಹಂಗೆ ಓದೋದ್ ಕಡೆ ಕಾನ್ಸಂಟ್ರೇಷನ್ ಕೊಡ್ರಿ ಅಂತ ಹೇಳ್ತಿದ್ರು. ಮತ್ತು ಹಿಂದಿ ಸರ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ಓದ್ತಿ ಕಣೋ, ಯಾಕೆ ಓದಂಗಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ಚೆನ್ನಾಗಿ ಓದ್ತೀಯಾ ಅಂತೆಲ್ಲ ಹೇಳ್ತಿದ್ರು. ಮತ್ತು ದರ್ಶನ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಬರೀ ಲೈಫ್ ಬಗ್ಗೆನೇ ಹೇಳ್ತಿದ್ರು. ಒಳ್ಳೆಯದನ್ನೇ ಮಾಡಿರಿ ಮತ್ತು ಟೈಮ್ ಯುಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರು. ಮತ್ತು ಕನ್ನಡ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಕನ್ನಡ ಸರ್ ಸಂಸ್ಕೃತಿ ಏನು ಇರಬೇಕು ಫಸ್ಟು. ಮತ್ತು ಚೆನ್ನಾಗಿ ಹೋದ್ರಿ ಅಂತ ಹೇಳ್ತಿದ್ರು. FDA ಸರು ಕಾಲ ಹಲ್ತಿ ಮಾಡ್ತಿದ್ರಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಹೋದ್ರಿ, ಚೆನ್ನಾಗಿ ಓದ್ತೀರಿ ಅಂತ ಹೇಳ್ತಿದ್ರು. ಮತ್ತು ಎಲ್ಲ ಟೀಚರ್ಸು ನಮಗೆ ಒಳ್ಳೆಯದನ್ನೇ ತಿದ್ದಿ ಬುದ್ಧಿ ಹೇಳಿಸ್ಕೊಡ್ತಿದ್ರು. ಮತ್ತು ಅಡುಗೆ ಅಂಟರು, ಶರಣಣ್ಣ, ಗೌಡಪ್ಪಣ್ಣ, ಹರೀಶಣ್ಣ ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿದ್ರು. ಹೋದ್ರಿ ಕಾಲನ ಮಾಡಬೇಡ್ರಿ ಅಂತ ಹೇಳ್ತಿದ್ರು. ಇವಾಗೆಲ್ಲ ಕೊನೆ ಹಂತಕ್ಕೆ ಬಂದು 3 ಎಕ್ಸಾಮ್ ಬರೆದು ಚೆನ್ನಾಗಿ ಎಕ್ಸಾಮ್ ಬರೆದ್ವಿ. ಇನ್ನೂ 3 ಎಕ್ಸಾಮ್ ಅದಾವು, ಅದನ್ನು ಚೆನ್ನಾಗಿ ಬರಿತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಮತ್ತು ಇನ್ನೂ 3 ಎಕ್ಸಾಮ್ ಬರೆದು ಅದು ಒಳ್ಳೆ ರಿಸಲ್ಟ್ ಪಡ್ಕೊಂಡು ನಮ್ಮ ಶಿಕ್ಷಕರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಈಗ ಹೆಂಗೆ ಓದಬೇಕು, ಹೆಂಗೆ ಬಿಡಬೇಕು ಅಂತ ಎಲ್ಲ ಹೇಳ್ಕೊಟ್ರು. ಇನ್ನೂ 3 ಎಕ್ಸಾಮ್ ಬರೆದು ಅದನ್ನು ಚೆನ್ನಾಗಿ ಬರಿತೀವಿ ಅಂತ ನಮಗೆ ಭರವಸೆ ಕೊಡ್ತೀವಿ. ಎಲ್ಲ ಶಿಕ್ಷಕರಿಗೂ, ಎಲ್ಲ ಫ್ರೆಂಡ್ಸಿಗೂ, ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಜೊತೆಗೆ ಇರ್ಬೇಕಂತ ಬಯಸ್ಕೊತೀನಿ. ಧನ್ಯವಾದಗಳು. ನಾನು ಈ ಶಾಲೆಗೆ ಬಂದು ಸುಮಾರು 4 ವರ್ಷಗಳಾಗಿರುವುದು. ನನಗೆ ಮೊದಲು ಇಲ್ಲಿ ಸುರಕ್ಷಿತ ಶಿಕ್ಷೆ ಸಿಗುತ್ತಿರಲಿಲ್ಲ, ಸರಿಯಾಗಿ ನನಗೆ ಓದಲು ಬರುತ್ತಿರಲಿಲ್ಲ. ಹಾಗೆ ನಾನು 7ನೇ ತರಗತಿಯಲ್ಲಿದ್ದಾಗ ನನಗೆ ಇಂಗ್ಲೀಷು ಕೂಡ ಏನೂ ಬರುತ್ತಿರಲಿಲ್ಲ. ಬರ್ತಾ ಎಲ್ಲವನ್ನು ಕಲಿತೆ. ಮತ್ತು ಸೋಷಿಯಲ್ ಟೀಚರ್ ಕಾಶಿನಾಥ್ ಸರ್ ಅವರು ನಮ್ಮ ಶಾಲೆಗೆ ಹೊಸದಾಗಿ ಅಪಾಯಿಂಟ್ ಆದರು. ಮತ್ತು ಅವರು ನಮಗೆ ಶಿಕ್ಷಣದ ಎಲ್ಲ ಮುಖ್ಯ ಗುರುಗಳನ್ನು, ತಾವು ಅನುಭವಿಸಿದ ಎಲ್ಲ ಕಷ್ಟಗಳನ್ನು ನಮಗೆ ಹಂಚುತ್ತಿದ್ದರು. ಮತ್ತು ತಮ್ಮ ಜೀವನದಲ್ಲಿ ನಡೆದ ನಿತ್ಯ ಘಟನೆಗಳನ್ನು ನಮಗೆ ಹೇಳಿ ನಮ್ಮ ಮನವನ್ನು ಪರಿವರ್ತನೆ ಮಾಡುತ್ತಿದ್ದರು. ಹಾಗೆ ಹಿಂದಿ ಭಾಷಾ ಶಿಕ್ಷಕರಾದ ಮಲ್ಲಪ್ಪ ಸರ್ ಅವರು ಮತ್ತು ಶಿಕ್ಷಕಿಯಾದ ಸಹನಾ ಮೇಡಮ್ ಮತ್ತು ಅವರೆಲ್ಲರೂ ನಮಗೆ ಹುರಿದುಂಬಿಸಿದರು ಮತ್ತು ಸುಸಜ್ಜಿತ ಶಿಕ್ಷಣವನ್ನು ಕೊಟ್ಟರು. ಮತ್ತು ಹಾಗೆ ನಾವು ಅವರು ಹೇಳಿದ ಆದರ್ಶಗಳನ್ನು ಪಾಲಿಸಿ ಬಂದೆವು ಮತ್ತು ಅವರು ಹೇಳಿದ ಜೀವನ ಆದರ್ಶಗಳನ್ನು ನಾವು ತುಂಬಿಕೊಂಡು. ಹಾಗೆ ಇಲ್ಲಿ ಎಲ್ಲ ಟೀಚರ್ಸ್ ಮತ್ತು ಸರ್ಗಳು ಧನ್ಯವಾದ ಹೇಳ ಬಯಸುತ್ತೇನೆ. ಯಾಕೆಂದರೆ ನನಗೆ ನನ್ನ ಮೊದಲನೇ ಶಾಲೆಯಲ್ಲಿ ಅಷ್ಟು ಹೇಳ್ತಿರಲಿಲ್ಲ. ಹಾಗೆ ಇಲ್ಲಿ ಸುಸಜ್ಜಿತ ಶಿಕ್ಷಣ ಮತ್ತು ಸುಸಜ್ಜಿತ ಎಲ್ಲ ಭಾಷೆಯನ್ನು ಹೇಗೆ ಮಾತಾಡೋದು, ಯಾರೊಂದಿಗೆ ಹೇಗೆ ಇರುವುದು ಮತ್ತು ಹೇಗೆ ಬದುಕುವುದನ್ನು ಹೇಳಿಕೊಟ್ಟರು. ಅದರಿಂದ ನನಗೆ ಒಂದು ಉತ್ತಮ ಶಿಕ್ಷಣವನ್ನು ಕಲಿತಿದ್ದೇನೆ. ಹಾಗೆ ಬೇಜಾರಾಗುವ ಸಂಗತಿ ಏನೆಂದರೆ ಈ ಶಾಲೆಯನ್ನು ಬಿಟ್ಟು ಹೋಗುವುದು ನನಗೆ ಬೇಜಾರಿನ ಸಂಗತಿ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಈ ಸರ್ಸ್ ಮತ್ತು ಟೀಚರ್ಸ್ ಜೊತೆ ಇದ್ದು ನನಗೆ ತುಂಬ ಖುಷಿಯಾಗಿದೆ. ಆದರೆ ಅವರನ್ನು ಬಿಟ್ಟು ಹೋಗುವುದು ನನಗೆ ಬಹಳ ತುಂಬ ನೋವುಂಟು ಮಾಡುತ್ತಿದೆ. ಆದರೂ ಅವರೆಲ್ಲರೂ ನಾನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪಾಲಿಸುತ್ತೇನೆ. ಹಾಗೆ ಅವರು ಹೇಳಿದ ಮಾರ್ಗದರ್ಶನಗಳನ್ನು ನಾನು ಪಾಲಿಸಿ ಜೀವನದಲ್ಲಿ ಮುನ್ನಡೆಯುತ್ತೇನೆ. ಮತ್ತು ಹಾಗೆಯೇ ಅವರು ಹೇಳಿದ ತಮ್ಮ ಅನುಭವಗಳನ್ನು ತನ್ನ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಬದುಕುತ್ತೇನೆ. ನನಗೆ ಕಲಿಸಿದಂಥ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ.